ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಸಪ್ಲಮ್ಮ ದನಗಳ ಜಾತ್ರೆನಲ್ಲಿದ್ದೀನಿ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವ ತುಂಬ ಚೆನ್ನಾಗಿ ನಡೆದಿದೆ. ಎಸ್ಪೆಷಲಿ ಏನು ಅಂತಂದರೆ ಈ ವರ್ಷ ಜಾತ್ರೆಗೆ ಹೆಚ್ಚಿನ ಜನ ಬಂದಿದ್ದಾರೆ, ಹಾಗೆ ಹೆಚ್ಚಿನ ದನ ಬಂದಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಯಂಗ್ಸ್ಟರ್ಸ್ ಇದರಲ್ಲಿ ಹೆಚ್ಚಿನ ಒಂದು ದನ ಹಳ್ಳಿ ಕರೆತೆಗಳನ್ನು ಸಾಕಿದ್ದಾರೆ ಹಾಗೂ ಜಾತ್ರೆನಲ್ಲಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಇವರು ಕೂಡ ಒಬ್ಬರು. ಸೊ ಬನ್ನಿ ಇವರನ್ನ ಮಾತಾಡ್ಸೋಣ, ಎಲ್ಲಿಂದ ಬಂದಿದ್ದಾರೆ, ಎಷ್ಟು ವರ್ಷದಿಂದ ಜಾತ್ರೆ ಮಾಡ್ತಿದ್ದಾರೆ, ಹಾಗೂ ಹಳ್ಳಿಕರನ್ನ ಸಾಕೋದಕ್ಕೆ ಇವ್ರಿಗೆ ಇನ್ಸ್ಪಿರೇಷನ್ ಯಾರು ಅಂತ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯ್ ಅಂದ್ಬಿಟ್ಟು. ಓಕೆ, ನಿಮ್ಮೂರು? ನಮ್ಮದು ಸಜ್ಜಾಪುರ, ಆನೇಕಲ್ ತಾಲೂಕು, ತ್ಯಾವಕನಹಳ್ಳಿ ಅಂದ್ಬಿಟ್ಟು. ಓಕೆ. ಈಗ ಆ ಭಾಗದಲ್ಲಿರುವಂಥವ್ರು ನೀವು ಈ ಕಡೆಗೆ ಜಾತ್ರೆ ಮಾಡ್ತಿದ್ದೀರಲ್ಲ, ಹೇಗೆ? ನಾವು ಇದು ಒಂದು 3 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ. ನಮ್ಮ ತಾತ ಮುತ್ತಾತ ಕಾಲದವ್ರು ಅವಾಗ ನಡ್ಸ್ಕೊಂಡ್ ಬರ್ತಾ ಇದ್ರು. ಅವರು ಕೂಡ ಇಲ್ಲೇ ಮಾಡ್ತಿದ್ರ ಜಾತ್ರೆ? ಅವಾಗ ಅವ್ರು ಮಾಡ್ತಾ ಇದ್ರು. ಅವ್ರು ಬಿಟ್ಟ ಮೇಲೆ ನಾವು ಒಂದು 3 ವರ್ಷದಿಂದ ನಡ್ವಡ್ಸ್ಕೊಂಡ್ ಬರ್ತಾ ಇದೀವಿ. ಓಕೆ. ಸೊ ಇವ್ರು ನಿಮ್ಮ ತಾತ ಮುತ್ತಾತನ ಕಾಲದಲ್ಲಿ ಮಾಡಿ ಬಿಟ್ಬಿಟ್ಟಿದ್ರು, ಈಗ ಮತ್ತೆ ನೀವು ಸ್ಟಾರ್ಟ್ ಮಾಡಿದೀರಾ. ಅಂದ್ರೆ ಕಾರಣ ಏನು ಅಂತ ಹೇಳ್ತೀರಾ? ಈಗ ಹಳ್ಳಿ ಕರೆತೆಗಳನ್ನ ಸಾಕೋದಕ್ಕೆ ನಿಮ್ಗೆ ಕ್ರೇಜ್ ಹೇಗ್ ಶುರು ಆಯ್ತು, ಹಾಗೆ ಇನ್ಸ್ಪಿರೇಷನ್ ಯಾರು? ಪ್ರೀತಿ ಮೇಡಮ್. ಇನ್ಸ್ಪಿರೇಷನ್ ನಮ್ಮ ತಂದೆಯವರು ಮಂಜುನಾಥ್ ರೆಡ್ಡಿ ಅಂದ್ಬಿಟ್ಟು. ಓಕೆ. ಅವರು ಆವಾಗ್ಲೂ ಆ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇರೋರು. ಅದಕ್ಕೆ ಅವರಿಂದ ಒಂದ್ ಸ್ವಲ್ಪ ಕ್ರೇಜ್ ಅದ್ ಮನೇಲಿದ್ರೆ ಒಂಥರ ಸ್ವಲ್ಪ ನಿಮ್ಮ ತಂದೆಯವರಿಂದ ಇನ್ಸ್ಪೈರ್ ಆಗಿ ಹಳ್ಳಿ ಕರೆತೆಗಳನ್ನ ಸಾಕೋದಕ್ಕೆ ಶುರು ಮಾಡಿದ್ದೀರಾ. ಬೇಸಿಕ್ ನೀವೇನ್ ಮಾಡ್ತಿದ್ದೀರಾ ಪ್ರೊಫೆಷನಲಿ? ನಾನು ಇವಾಗ MBA ಮಾಡ್ತಾ ಇದ್ದೀನಿ. MBA ಮಾಡ್ತಾ ಇದ್ದೀರಾ? ಓಕೆ. ಸೊ ನೀವು ಓದ್ಕೊಂಡು ಹಳ್ಳಿ ಕರೆತೆಗಳನ್ನ ಕೂಡ ಮನೇಲಿ ನೋಡ್ಕೊಳ್ತೀರಾ? ಸೊ ಹೇಗ ಅನ್ಸ್ತದೆ? ಖುಷಿ ಕೊಟ್ಟಿದ್ಯಾ? ಹೌದು ಮೇಡಮ್, ತುಂಬಾ ಖುಷಿ. ಅದ್ರ ಜೊತೆ ಒಂದ್ ಸ್ವಲ್ಪ ಕಾಲ ಸಮಯ ಕಳೆಯೋದ್ರಲ್ಲಿ ಏನೋ ಒಂಥರ ಪ್ರೀತಿ ಇದೆ. ಏನೋ ಅದು ಒಂಥರ ನಾವು ಮನೆಯಲ್ಲಿ ಹೆಂಗೆ ನಾವು ಮಕ್ಕಳನ್ನ ಹೆಂಗ್ ಸಾಕ್ತಿರೋ ಅದನ್ನು ಅದೇ ರೀತಿಯಲ್ಲಿ ನೋಡ್ಕೊಳ್ತೀವಿ. ಸೊ ಅದೇ ರೀತಿನೇ ನೋಡ್ಕೊಳ್ತೀರಾ? ಉಳುಮೆಗೆಲ್ಲ ಯೂಸ್ ಮಾಡ್ತೀರಾ? ಇಲ್ಲ ಮೇಡಮ್, ಉಳುಮೆಗೆಲ್ಲ ಮಾಡಲ್ಲ. ಏನೋ ನಮ್ದೇ ಯಾವ್ದೋ ಹೊಲ ಇದ್ರೆ ಅವಾಗ ಶೋಕಿಗೆ ಮಾತ್ರ ಸಾಕ್ತೀರಾ. ಓಕೆ. ಎಷ್ಟು ಹಲ್ಲಿನ ಎತ್ತುಗಳಿದು? ಇದು ಕಡೆ ಮೇಡಮ್, ಹೊಸಬಾಯಿ ಕಡೆ ಹಲ್ಲಿನ ಎತ್ತುಗಳು. ಎಲ್ಲಿ ತಗೊಂಡಿದ್ದೀನ ಮೇಡಮ್? ಇದು ನಾವು 1.5 ವರ್ಷ ಹಿಂದೆ ಮಂಡ್ಯದಲ್ಲಿ, 1.5 ವರ್ಷದಿಂದ ಮಂಡ್ಯ ಜಿಲ್ಲೆಯಲ್ಲಿ ಇಸ್ಕೊಂಡಿದ್ದು. 1.5 ವರ್ಷದಿಂದ ನಮ್ಮ ಮನೇಲಿ ಇದೆ. ಸೊ 1.5 ವರ್ಷ ಆಯ್ತು ಮಂಡ್ಯ ಜಿಲ್ಲೆಯಲ್ಲಿ ತಗೊಂಡು? RLL ತಗೊಂಡಿದ್ದು. ಈ ನಡುವೆ ಹೊಸಬಾಯಿ ಕಡೆಗೆ ಬಿದ್ದಿದೆ. ಓಕೆ. ಈಗ ಈ ಜಾತ್ರೆನಲ್ಲಿ ಮಾರೋ ಅಂತ ಇದಿದ್ಯಾ? ಇಲ್ಲ ಮೇಡಮ್, ಆಲ್ರೆಡಿ ಇವತ್ತೇ ಬೆಳಗ್ಗೆ 10 ಗಂಟೆಗೆ ನಾವು ಇಲ್ಲಿ ಜಾತ್ರೆಗೆ ಬಂದಿದ್ದು. ಆಲ್ರೆಡಿ ವ್ಯಾಪಾರ ಆಗ್ಬಿಟ್ಟಿದೆ. ಎಷ್ಟಿಗೆ ವ್ಯಾಪಾರ ಆಗಿದೆ? 6 ಲಕ್ಷಕ್ಕೆ ಆಗಿದೆ. 6 ಲಕ್ಷಕ್ಕೆ ಆಗಿದೆ. ಖುಷಿ ಕೊಟ್ಟಿದ್ಯಾ? ಏನೋ ಮೇಡಮ್, ಪ್ರೀತಿ ವಿಶ್ವಾಸ ಎತ್ತು ಒಂದ್ ಮನೆಯಿಂದ ಒಂದ್ ಮನೆಗೆ ಬೆಳಿಬೇಕಲ್ಲ, ಅದೇ ನಮ್ಗೂ ಬೇಕಾಗಿರೋದು. ಹೌದು. ಸೊ ಈಗ ಮತ್ತೆ ಬೇರೆ ಎತ್ತುಗಳನ್ನ ತಗೊಳ್ತೀರಾ? ಹೌದು ಮೇಡಮ್, ಇವಾಗ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಬೇಬಿ ಎಲ್ಲೋ ಎಲ್ಲನ ಬೇರೆ ಯಾವನ ಅಲ್ಲೋ ಹಾಲಲ್ಲೋ ಇಲ್ಲ ಎರಡಲ್ವೋ ಖರೀದಿ ಮಾಡ್ತೀವಿ. ಸೊ ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ? ಈಗ ನೀವು MBA ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಸೊ MBA ಮಾಡ್ಕೊಂಡು ಈಗ ಹಳ್ಳಿ ಕರೆತೆಗಳನ್ನ ಸಾಕ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ? ಅವರು ಇಷ್ಟಪಡ್ತಾರೆ ಮೇಡಮ್. ಅವರು ನಮ್ಮ ಫ್ರೆಂಡ್ಸಲ್ಲಿ ಕೆಲವೊಬ್ರು ನನ್ನ ನೋಡಿಕೊಂಡು ಇನ್ನೊಂದು 4-5 ಜನ ಕಟ್ಟಿದ್ದಾರೆ ಎತ್ತುಗಳನ್ನ. ಹಂಗೆ ಇನ್ನ ಮುಂದಕ್ಕೆ ಎಲ್ಲರೂ ಕಟ್ಟಬೇಕಂತ. ಈಗ ನಿಮ್ಮ ಫ್ರೆಂಡ್ಸ್ನೂ ಕೂಡ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಹೋರಿಗಳನ್ನ ಸಾಕೋದಕ್ಕೆ? ಸೊ ಖುಷಿ ಕೊಟ್ಟಿದೆ. ಸೊ ಮುಂಚೆ ಎಲ್ಲ ಬೈಕು ಕಾರು ಕ್ರೇಜ್ ಇತ್ತು ಜಾಸ್ತಿ. ಈಗ ನಿಮ್ಮ ಯಂಗ್ಸ್ಟರ್ಸ್ಗೆಲ್ಲ, ಯುವಕರಿಗಳಿಗೆಲ್ಲ ಹಳ್ಳಿಕರ್ ಕ್ರೇಜ್ ಅನ್ನ ಸ್ಟಾರ್ಟ್ ಆಗಿದೆ. ಏನಂತ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಇನ್ನ ಮುಂದಕ್ಕೆ ಇನ್ನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು. ಹಳ್ಳಿಕಾರ್ ತಳಿ ಅನ್ನೋದು ಇತ್ತೀಚೆಗೆ ಎಲ್ಲರಿಗೂ ಪರಿಚಯ ಆಗ್ತಾ ಇದೆ. ಅಲ್ಲ, ಇದು ನಮ್ಮ ಒಂದು ದೇಶೀಯ ಮೂಲ, ಇದು ನಮ್ಮ ಒಂದು ಸೌತ್ ಇಂಡಿಯನ್ ಬ್ರೀಡು. ಬಟ್ ಏನಂತಂದ್ರೆ ಇದು ಒಂದು ನಶಿಸಿ ಹೋಗ್ತಾ ಇತ್ತು ತಳಿ. ಈ ತಳಿಯ ಬಗ್ಗೆ ಅವೇರ್ನೆಸ್ ಅನ್ನೋದಿರಲಿಲ್ಲ. ಆಗಿನ ಕಾಲದಲ್ಲೆಲ್ಲ ಇತ್ತು. ಬಟ್ ಏನಂತಂದರೆ ಎತ್ತುಗಳು ಅಷ್ಟೇ ಇದ್ದಿದ್ದು. ಬಟ್ ಇದು ಹಳ್ಳಿಕಾರ್ ಅನ್ನೋಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಈಗಿನ ಕಾಲದಲ್ಲಿ ಅಂದರೆ ಜನರಿಗೂ ಕೂಡ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ರೋ ಒಂದು ಮಹತ್ವವನ್ನು ಕೂಡ ತಿಳ್ಕೊಳ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಹೆಚ್ಚಾಗಿ ಸಾಕೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಷ್ಟೇ ಮೇಡಮ್, ಏನಿಲ್ಲ, ಹಳ್ಳಿಕಾರ್ ಬೆಳೆಸಿ ಮತ್ತು ಉಳಿಸಿ. ರೈತರ ಪರವಾಗಿ ಯಾವತ್ತು ನಾವು ನಿಂತ್ಕೊಂತೀರಿ. ಯೂತ್ ಯಾವತ್ತೇ ಆಗಲಿ ರೈತರ ಪರವಾಗಿ ನಿಂತ್ಕೊಂತೀರಿ, ಮುಂದಕ್ಕೂ ನಿಂತ್ಕೊಂತೀರಿ. ಅದೇನೇ ಆಗಿರಲಿ ಮಾಡೋಣ. ಸೊ ಈಗ ರೈತರ ಪರವಾಗಿ ನಿಂತ್ಕೊಳ್ತೀರಾ ಅಂತ ನೀವು ಯುವಕರೆಲ್ಲ ಹೇಳ್ತೀರಾ. ಬಟ್ ಆದರೆ ಏನಪ್ಪ ಇರೋ ಕ್ವಶನ್ ಮರ್ತೋಗುತ್ತೆ. ಸೊ ಈಗ ನೀವು ರೈತರ ಪರವಾಗಿ ನಿಂತ್ಕೊಳ್ತೀರಾ ಅಂತ ಯುವಕರು ಯಂಗ್ಸ್ಟರ್ಸ್ ಎಲ್ಲ ಹೇಳ್ತೀರಾ. ಬಟ್ ರೈತರಿಗೆ ಏನಾದರೂ ಕಷ್ಟ ಬಂದಾಗ ಯಾರು ಯಂಗ್ಸ್ಟರ್ಸ್ ಮುಂದೆ ಬರೋದಿಲ್ಲ. ಸೊ ಅದಕ್ಕೆ ಏನು ಹೇಳ್ತೀರಾ? ಇಲ್ಲ ಮೇಡಮ್, ಬರ್ತೀರಲ್ಲ ಯಂಗ್ಸ್ಟರ್ಸ್ ಬರ್ತೀರಿ. ಆದರೆ ನಾವು ಬಂದವಾಗ ಅವರು ದೊಡ್ಡವರು ಕೂಡ ನೀವು ಚಿಕ್ಕವರು, ನಿಮ್ಗೆ ಅಷ್ಟು ತಿಳಿವಳಿಕೆ ಇಲ್ಲ, ನಾವು ಮಾತಾಡ್ತೀರಿ ನೀವು ಇರ್ರಿ ಅನ್ನೋ ಇದರಿಂದ ಒಂದು ಸ್ವಲ್ಪ ಹಿಂದೆ ಉಳಿತೀರಾ ಹೊತ್ತು ನಾವು ಯಾವತ್ತೇ ಆಗಲಿ ಮುಂದೆ ಹೋಗಿ
ರೈತರೇ ಮೇಡಮ್. ಇವಾಗ ರೈತರು ಇಲ್ದಿರಾದ್ರೆ ದಿನಕ್ಕೆ ಊಟ ಮಾಡಕ್ಕೆ ಅನ್ನ ಇಲ್ಲ. Okay. ಅವ್ರು ಬೆಳೆಯೋದೇ ನಮ್ಗೆ ಊಟ, ಹಾ. ಅದೆಲ್ಲರಿಗೂ ಗೊತ್ತಿರೋದೆ. ಸೊ ಈಗ ನಮ್ಮ ದೇಶದ ಶಕ್ತಿ ಅಂತಂದ್ರೆ ಯುವ ಶಕ್ತಿ, ಯುವಕರೇ ನಮ್ಮ ಒಂದು ದೇಶದ ಶಕ್ತಿ ಅಂತ ಹೇಳ್ಬೋದು. ಮುಂದಿನ ಒಂದು ಜನರೇಷನ್ಗೆ ಒಂದು ಕೊಡುಗೆಯನ್ನು ಕೊಡಬೇಕಾದ್ರೂ ಕೂಡ ಒಂದು ಯುವಕರ ಕಾರಣ ಅಂತ ಹೇಳ್ಬೋದು. ಸೊ ಹಾಗಾಗಿ ಏನೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಇಲ್ಲ ಏನಾದರೂ ಸೊಲ್ಯೂಷನ್ ಆಗಬೇಕು ಅಂದರೂ ಕೂಡ ಯಂಗ್ಸ್ಟರ್ಸ್ ಮುಂದೆ ಬರಬೇಕು ಅಂತ ಹೇಳ್ತೀರಾ? ಏನಿಲ್ಲ ಮೇಡಮ್, ಹಾಂ ಅದು ಯಾವ ಸಾಫ್ಟ್ವೇರ್ ಇಂಜಿನಿಯರೇ ಆಗಲಿ ಯಾವುದೇ ಆಗಲಿ ಸೈಡಲ್ಲಿ ಒಂದು ಸ್ವಲ್ಪ ಫಾರ್ಮಿಂಗ್ ರೈತರಿಗೆ ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟು ಇರೋ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಭೂಮಿಗಳು ಮಾರ್ದಿರ ಇರೋದ್ರಲ್ಲಿ ಮನೆ ಹತ್ರ ಏನೋ ಒಂದು ಸ್ವಲ್ಪ ಬೆಳೆಸ್ಕೊಂಡು ಹೋಗ್ರಿ ಅಂತ ಇನ್ಸ್ಪಿರೇಷನ್ ಕೊಡ್ತೀನಿ. ಮಾರೋದ್ರಲ್ಲಿ ಏನು ಸಿಗಲ್ಲ. ಇವತ್ತು ಮಾರ್ತೀರಿ, ದುಡ್ಡು ಬರುತ್ತೆ, ಅದರಲ್ಲಿ ಒಂದು ವರ್ಷ ಇಲ್ಲ 10 ವರ್ಷ ಮಜಾ ಮಾಡ್ತೀರಿ. ಮುಂದಕ್ಕೆ ದುಡ್ಡು ಖಾಲಿ ಆದಮೇಲೆ ಏನಿರಲ್ಲ. ಅದೇ ಒಂದು ಭೂಮಿ ಇದ್ದು ಏನೋ ಒಂದು ಬೆಲೆ ಬಂದರೆ ಅದರಿಂದ ತಿಂದು ಅದರಲ್ಲಿ ಇರೋ ನೆಮ್ಮದಿನೇ ಬೇರೆ ಅಂತ. ಬೇರೆ ಹೌದು, ಖಂಡಿತ ಖುಷಿ ಕೊಟ್ಟಿದೆ ನಿಮ್ಗಂತೂ. ಖುಷಿ. ಈಗ ಎಷ್ಟು ಜೊತೆ ಹೋರಿಗಳನ್ನ ತಂದಿದ್ದೀರಾ ನೀವು? ನಾವು ದೊಡ್ಡವು 7 ಜೊತೆ ತಂದಿದ್ದೀರಿ, ಆಮೇಲೆ ಚಿಕ್ಕರಗಳು 3 ಜೊತೆ. ಸೊ ಈಗ ಇದು ಕಡೆ ಅಲ್ಲಿಗೆ ಬಂದಿದೆ. ಈಗ ಆ ಕಡೆ ನೋಡೋಣ. ಹಾಂ ಬನ್ನಿ ಮೇಡಮ್. ಇಲ್ಲ ಮಾಡಿ ಏಯ್ ಇದು ಇದು ಆರಲ್ ಆಗಿದೆಯಾ? ಎಷ್ಟು ಮಾಡೋದು? ಇದು ಆರಲ್ ಆಗಿದೆಯಾ? ಓಕೆ, ಈಗ ಇದನ್ನ ಯಾರನ್ನ ಕೇಳಿದ್ರೆ ಕೊಡ್ತೀರಾ? ಮೇಡಮ್ ಮಾರಾಟ ಆಗಿದೆಯಾ? ಹೇಳ್ತಾ ಇದ್ದಾರೆ. ಅದೇ ನಾವು ಮಂಗಳವಾರ ಮೆರವಣಿಗೆ ಮುಗಿಸ್ಕೊಂಡು ಕೊಡ್ತೀರಿ ಅಂತ ಮಂಗಳವಾರ ಮೆರವಣಿಗೆ ಇದೆಯಾ ನಿಮ್ದು? ಆಲ್ರೆಡಿ ಕೇಳಿದ್ದಾರೆ. ಅದು ಕಡೆಯಲ್ಲಿ ಕೊಟ್ಬಿಟ್ರಿ 6 ಲಕ್ಷಕ್ಕೆ ಆಲ್ರೆಡಿ. ಓಕೆ, ಇದು ಕೇಳ್ತಾ ಇದ್ದಾರೆ. ಸಾಯಂಕಾಲ ಅಷ್ಟಲ್ಲಿ ವ್ಯಾಪಾರ ಆದರೆ ಕೊಟ್ಟು ಸಾಕಷ್ಟು ಮಾಹಿತಿಯನ್ನು ಶೇರ್ ಮಾಡಿದ್ದೀರಾ. ಸೊ ಇದು ಏಯ್ ಯಾವುದು ಗುಮ್ಮದ್ರ ಆಮೇಲೆ ಥ್ಯಾಂಕ್ ಯು ಸೊ ಮಚ್. ನಿಮ್ಮನ್ನ ಮೀಟಾಗಿ ತುಂಬ ಖುಷಿ ಆಯಿತು. ಆ್ಯಂಡ್ ಯುವಕರಿಗೆ ತುಂಬ ಒಂದು ಇನ್ಸ್ಪಿರೇಷನ್ ಆಗಿ ಮಾತಾಡಿದ್ದೀರಾ. ಸೊ ಇದೇ ರೀತಿ